ಜಾತಿ ಜನಗಣತಿ ವಿಚಾರ ರಾಜ್ಯದೆಲ್ಲೆಡೆ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಶಾಸಕರು ಸಚಿವರೇ ಈಗಾಗಲೇ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದರಲ್ಲಿ ಏನೆಲ್ಲ ನಿರ್ಧಾರಗಳು ಬಂದು ಅದರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮುಂದಿನ ಸಂಪುಟದಲ್ಲಿ ಜಾತಿ ಜನಗಣತಿ ತೀರ್ಮಾನ ಅಂತ ಏನು ಹೇಳಲಾಗಿದೆ. ಅದರ ಹಿನ್ನೆಲೆ ಸರ್ಕಾರಕ್ಕೆ ಜಾತಿ ಜನಗಣತಿ ಮುಂದೂಡೋದೇ ಒಂದು ನೆಪ ಆಗಿದೆ. ಇದು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ನ ಹಿರಿಯರು ಮಾಜಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇವತ್ತಿನ ಸಂಪುಟ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ. ಸರ್ಕಾರಕ್ಕೆ ಒಂದು ನೆಪ ಬೇಕಾಗಿತ್ತು, ಇವತ್ತು ಮುಂದೂಡಿದ್ದಾರೆ. ಆಕ್ಷೇಪಗಳಿದ್ದರೆ ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಆದ್ದರಿಂದ ವೀರಶೈವ ಸಭೆ ಕರೆದು ಈ ವಿಚಾರದ ಬಗ್ಗೆ ಮಾತಾಡಿ ಒಂದು ನಿರ್ಧಾರವನ್ನ ತಗೊಳ್ತೀವಿ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಾರೆ. ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ, ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಈಗ ನಿರ್ಧಾರ ಆಗಂಗೆ ಮುಂದೊಳಗೊಂಡು ನೆಪಾಕತ್ತೆ. ಒಳ್ಳೆಯದ, ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ, ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂತೂ ಸರಿ ಅನಿಸ್ತದೆ. ನಿದ್ದೆ ಮಾಡಿ ಬಂದ್ಬಿಟ್ಟಿದ್ದು. ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಜಾತಿ ಜನಗಣತಿ ವಿಚಾರ ರಾಜ್ಯದೆಲ್ಲೆಡೆ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಶಾಸಕರು ಸಚಿವರೇ ಈಗಾಗಲೇ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದರಲ್ಲಿ ಏನೆಲ್ಲ ನಿರ್ಧಾರಗಳು ಬಂದು ಅದರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮುಂದಿನ ಸಂಪುಟದಲ್ಲಿ ಜಾತಿ ಜನಗಣತಿ ತೀರ್ಮಾನ ಅಂತ ಏನು ಹೇಳಲಾಗಿದೆ. ಅದರ ಹಿನ್ನೆಲೆ ಸರ್ಕಾರಕ್ಕೆ ಜಾತಿ ಜನಗಣತಿ ಮುಂದೂಡೋದೇ ಒಂದು ನೆಪ ಆಗಿದೆ. ಇದು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ನ ಹಿರಿಯರು ಮಾಜಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇವತ್ತಿನ ಸಂಪುಟ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ. ಸರ್ಕಾರಕ್ಕೆ ಒಂದು ನೆಪ ಬೇಕಾಗಿತ್ತು, ಇವತ್ತು ಮುಂದೂಡಿದ್ದಾರೆ. ಆಕ್ಷೇಪಗಳಿದ್ದರೆ ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಆದ್ದರಿಂದ ವೀರಶೈವ ಸಭೆ ಕರೆದು ಈ ವಿಚಾರದ ಬಗ್ಗೆ ಮಾತಾಡಿ ಒಂದು ನಿರ್ಧಾರವನ್ನ ತಗೊಳ್ತೀವಿ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಾರೆ. ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ, ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಈಗ ನಿರ್ಧಾರ ಆಗಂಗೆ ಮುಂದೊಳಗೊಂಡು ನೆಪಾಕತ್ತೆ. ಒಳ್ಳೆಯದ, ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ, ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂತೂ ಸರಿ ಅನಿಸ್ತದೆ. ನಿದ್ದೆ ಮಾಡಿ ಬಂದ್ಬಿಟ್ಟಿದ್ದು. ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಜಾತಿ ಜನಗಣತಿ ವಿಚಾರ ರಾಜ್ಯದೆಲ್ಲೆಡೆ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಶಾಸಕರು ಸಚಿವರೇ ಈಗಾಗಲೇ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದರಲ್ಲಿ ಏನೆಲ್ಲ ನಿರ್ಧಾರಗಳು ಬಂದು ಅದರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮುಂದಿನ ಸಂಪುಟದಲ್ಲಿ ಜಾತಿ ಜನಗಣತಿ ತೀರ್ಮಾನ ಅಂತ ಏನು ಹೇಳಲಾಗಿದೆ. ಅದರ ಹಿನ್ನೆಲೆ ಸರ್ಕಾರಕ್ಕೆ ಜಾತಿ ಜನಗಣತಿ ಮುಂದೂಡೋದೇ ಒಂದು ನೆಪ ಆಗಿದೆ. ಇದು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ನ ಹಿರಿಯರು ಮಾಜಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇವತ್ತಿನ ಸಂಪುಟ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ. ಸರ್ಕಾರಕ್ಕೆ ಒಂದು ನೆಪ ಬೇಕಾಗಿತ್ತು, ಇವತ್ತು ಮುಂದೂಡಿದ್ದಾರೆ. ಆಕ್ಷೇಪಗಳಿದ್ದರೆ ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಆದ್ದರಿಂದ ವೀರಶೈವ ಸಭೆ ಕರೆದು ಈ ವಿಚಾರದ ಬಗ್ಗೆ ಮಾತಾಡಿ ಒಂದು ನಿರ್ಧಾರವನ್ನ ತಗೊಳ್ತೀವಿ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಾರೆ. ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ, ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಈಗ ನಿರ್ಧಾರ ಆಗಂಗೆ ಮುಂದೊಳಗೊಂಡು ನೆಪಾಕತ್ತೆ. ಒಳ್ಳೆಯದ, ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು. ನೀವು ಅಂದ್ಕೊಂಡದ್ದು ಅದೇ, ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂತೂ ಸರಿ ಅನಿಸ್ತದೆ. ನಿದ್ದೆ ಮಾಡಿ ಬಂದ್ಬಿಟ್ಟಿದ್ದು. ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಜಾತಿ ಜನಗಣತಿ ವಿಚಾರ ರಾಜ್ಯದೆಲ್ಲೆಡೆ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಶಾಸಕರು ಸಚಿವರೇ ಈಗಾಗಲೇ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದರಲ್ಲಿ ಏನೆಲ್ಲ ನಿರ್ಧಾರಗಳು ಬಂದು ಅದರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮುಂದಿನ ಸಂಪುಟದಲ್ಲಿ ಜಾತಿ ಜನಗಣತಿ ತೀರ್ಮಾನ ಅಂತ ಏನು ಹೇಳಲಾಗಿದೆ. ಅದರ ಹಿನ್ನೆಲೆ ಸರ್ಕಾರಕ್ಕೆ ಜಾತಿ ಜನಗಣತಿ ಮುಂದೂಡೋದೇ ಒಂದು ನೆಪ ಆಗಿದೆ. ಇದು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ,
ಕಾಂಗ್ರೆಸ್ನ ಹಿರಿಯರು ಮಾಜಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇವತ್ತಿನ ಸಂಪುಟ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ. ಸರ್ಕಾರಕ್ಕೆ ಒಂದು ನೆಪ ಬೇಕಾಗಿತ್ತು, ಇವತ್ತು ಮುಂದೂಡಿದ್ದಾರೆ. ಆಕ್ಷೇಪಗಳಿದ್ದರೆ ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಆದ್ದರಿಂದ ವೀರಶೈವ ಸಭೆ ಕರೆದು ಈ ವಿಚಾರದ ಬಗ್ಗೆ ಮಾತಾಡಿ ಒಂದು ನಿರ್ಧಾರವನ್ನ ತಗೊಳ್ತೀವಿ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಾರೆ. ಅಂದ್ಕೊಂಡೆ ಸರಿಯಾಗಿತ್ತು, ನೀವು ಅಂದ್ಕೊಂಡದ್ದು ಅದೇ ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಈಗ ನಿರ್ಧಾರ ಆಗಂಗೆ ಮುಂದೊಳಗೆ ಒಂದು ನೆಪಾಕತ್ತೆ. ಹಾಂ 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 ಒಳ್ಳೆಯದ. ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು, ನೀವು ಅಂದ್ಕೊಂಡದ್ದು ಅದೇ ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂತೂ ಸರಿ ಅನಿಸ್ತದೆ. ನಿದ್ದೆ ಮಾಡಕ್ಕೆ ಮತ್ತೆ ಏನ್ಬಿಟ್ಟಿದ್ದು. ಹಾಂ ಹಾಂ ಇಲ್ಲ ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಜಾತಿ ಜನಗಣತಿ ವಿಚಾರ ರಾಜ್ಯದೆಲ್ಲೆಡೆ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಶಾಸಕರು ಸಚಿವರೇ ಈಗಾಗಲೇ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದರಲ್ಲಿ ಏನೆಲ್ಲ ನಿರ್ಧಾರಗಳು ಬಂದು ಅದರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮುಂದಿನ ಸಂಪುಟದಲ್ಲಿ ಜಾತಿ ಜನಗಣತಿ ತೀರ್ಮಾನ ಅಂತ ಏನು ಹೇಳಲಾಗಿದೆ. ಅದರ ಹಿನ್ನೆಲೆ ಸರ್ಕಾರಕ್ಕೆ ಜಾತಿ ಜನಗಣತಿ ಮುಂದೂಡೋದೇ ಒಂದು ನೆಪ ಆಗಿದೆ. ಇದು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ನ ಹಿರಿಯರು ಮಾಜಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇವತ್ತಿನ ಸಂಪುಟ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ. ಸರ್ಕಾರಕ್ಕೆ ಒಂದು ನೆಪ ಬೇಕಾಗಿತ್ತು, ಇವತ್ತು ಮುಂದೂಡಿದ್ದಾರೆ. ಆಕ್ಷೇಪಗಳಿದ್ದರೆ ಲಿಖಿತ ರೂಪದಲ್ಲಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಅದರಿಂದ ವೀರಶೈವ ಸಭೆ ಕರೆದು ಈ ವಿಚಾರದ ಬಗ್ಗೆ ಮಾತಾಡಿ ಒಂದು ನಿರ್ಧಾರವನ್ನ ತಗೊಳ್ತೀವಿ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದ್ದಾರೆ. ಅಂದ್ಕೊಂಡೆ ಸರಿಯಾಗಿತ್ತು, ನೀವು ಅಂದ್ಕೊಂಡದ್ದು ಅದೇ ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಈಗ ನಿರ್ಧಾರ ಆಗಂಗೆ ಮುಂದೊಳಗೆ ಒಂದು ನೆಪಾಕತ್ತೆ. ಹಾಂ 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 ಒಳ್ಳೆಯದ. ಹೌದಾ? ಅಂದ್ಕೊಂಡೆ ಸರಿಯಾಗಿತ್ತು, ನೀವು ಅಂದ್ಕೊಂಡದ್ದು ಅದೇ ನಾವು ವೈಜ್ಞಾನಿಕವಾಗಿ ಎಲ್ಲ 10 ವರ್ಷದ ಹಿಂದಿನ ವರದಿ ಎಲ್ಲ ಅಂತಿರಲಿಲ್ಲ, ಅದಂತೂ ಸರಿ ಅನಿಸ್ತದೆ. ನಿದ್ದೆ ಮಾಡಕ್ಕೆ ಮತ್ತೆ ಏನ್ಬಿಟ್ಟಿದ್ದು. ಹಾಂ ಹಾಂ ಇಲ್ಲ ಇವತ್ತಿನ ನಿರ್ಧಾರ ಬಗ್ಗೆ ನಿಮಗೆ ಇದದ ಸಮಾಧಾನ. ಜಾತಿ ಜನಗಣತಿ ವಿಚಾರ ರಾಜ್ಯದೆಲ್ಲೆಡೆ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಶಾಸಕರು ಸಚಿವರೇ ಈಗಾಗಲೇ ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದರಲ್ಲಿ ಏನೆಲ್ಲ ನಿರ್ಧಾರಗಳು ಬಂದು ಅದರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಮುಂದಿನ ಸಂಪುಟದಲ್ಲಿ ಜಾತಿ ಜನಗಣತಿ ತೀರ್ಮಾನ ಅಂತ ಏನು ಹೇಳಲಾಗಿದೆ. ಅದರ ಹಿನ್ನೆಲೆ ಸರ್ಕಾರಕ್ಕೆ ಜಾತಿ ಜನಗಣತಿ ಮುಂದೂಡೋದೇ ಒಂದು ನೆಪ ಆಗಿದೆ. ಇದು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ನ ಹಿರಿಯರು ಮಾಜಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಇವತ್ತಿನ ಸಂಪುಟ ನಿರ್ಧಾರದ ಬಗ್ಗೆ ನನಗೆ ಸಮಾಧಾನ ಇದೆ. ಸರ್ಕಾರಕ್ಕೆ ಒಂದು ನೆಪ